ಕ್ರಿಸ್ತನಲ್ಲಿ ಪ್ರೀತಿಯಿಂದ ಕರೆಯಲ್ಪಟ್ಟಂತಹ ಎಲ್ಲ ನನ್ನ ಸಹೋದರ ಸಹೋದರಿಯರಿಗೆ ಯೇಸು ಕ್ರಿಸ್ತ ನಾಮದ ಮುಖಾಂತರ ವಂದಿಸುತ್ತಾ ಮಾರ್ಚ್ 18ಕ್ಕೆ ನೇಮಕವಾದ ರಾತ್ರಿಯಾಗಿದ್ದೆ. ನಾನಾದರೂ ನೀತಿಯಲ್ಲಿ ನಿನ್ನ ಮುಖವನ್ನು ದೃಷ್ಟಿಸುವೆನು, ನಾನು ಎಚ್ಚರವಾದಾಗ ನಿನ್ನ ಹೋಲಿಕೆಯೊಂದಿಗೆ ತೃಪ್ತಿ ಹೊಂದುವೆನು. ಕೀರ್ತನೆಗಳು 17ನೇ ಅಧ್ಯಾಯ 15ನೇ ವಚನ. ನಮ್ಮ ಆಶೀರ್ವದಿಸಲ್ಪಟ್ಟ ಕರ್ತನು ಮತ್ತು ತಲೆಯೂ ಆಗಿರುವ ಆತನ ಗುಣ ಸ್ವರೂಪವನ್ನು ಹೊಂದುವ ಆ ಭಾವನೆಯು ಜೀವನ ಪರ್ಯಂತ ಇರುವಂತಹ ಕೆಲಸವಾಗಿದೆ ಎಂಬ ಮುಖ್ಯತ್ವವನ್ನು ಪರಿಗಣಿಸುವವರು ಯಾರು? ಈ ಸ್ವಭಾವವನ್ನು ಒಂದು ದಿನ ಅಥವಾ ಒಂದು ವರ್ಷದಲ್ಲಿ ಹೊಂದಲು ಸಾಧ್ಯವಿಲ್ಲ, ಆದರೆ ಜೀವನವಿಡೀ ಅದಕ್ಕಾಗಿ ಮೀಸಲಾಗಿಡಬೇಕು. ಅನುದಿನ ಮತ್ತು ನಂಬಿಗಸ್ತರಾಗಿದ್ದರೆ ಕೃಪೆಯಲ್ಲಿ ಬೆಳೆಯುವುದನ್ನು ಮತ್ತು ಕ್ರೈಸ್ತ ಸ್ವಭಾವದಲ್ಲಿ ಅಭಿವೃದ್ಧಿ ಹೊಂದುವುದನ್ನು ನಮಗೆ ಮನವರಿಕೆ ಆಗಬೇಕು. ನಮಗೆ ಸತ್ಯವು ತಿಳಿದದೆ ಎಂಬುದು ಮಾತ್ರ ಸಾಲದು, ಅಥವಾ ನೀತಿಯಲ್ಲಿ ನೆಲೆಗೊಂಡು ನಿಂತಿರುವುದರಲ್ಲಿ ತೃಪ್ತಿ ಹೊಂದುವುದು ಮಾತ್ರ ಸಾಲದು. ಸತ್ಯವು ನಮ್ಮ ಸ್ವಭಾವದಲ್ಲಿ ಅದರ ಕ್ರಮಬದ್ಧವಾದ ಮತ್ತು ವಿನ್ಯಾಸದ ಪರಿಣಾಮವನ್ನು ಉಂಟು ಮಾಡುವಂತೆ ನಾವು ನೋಡಿಕೊಳ್ಳಬೇಕು. ಮತ್ತು ಒಂದು ವೇಳೆ ಸತ್ಯವನ್ನು ಒಳ್ಳೆಯ ಮತ್ತು ಪ್ರಾಮಾಣಿಕ ಹೃದಯಗಳಿಂದ ಸ್ವೀಕರಿಸಿದರೆ, ಅಪೊಸ್ತಲನಾದ ಪೇತ್ರನು ಭರವಸೆ ನೀಡುವಂತೆ ನಾವು ಎಂದಿಗೂ ತಪ್ಪಿ ಹೋಗುವುದಿಲ್ಲ, ಬಿದ್ದು ಹೋಗುವುದಿಲ್ಲ, ಆದರೆ ತಕ್ಕ ಕಾಲದಲ್ಲಿ ನಾವು ರಾಜ್ಯದಲ್ಲಿ ಸ್ವೀಕರಿಸಲ್ಪಡುವೆವು ಎಂಬುದೇ. ಆಮೆನ್.